ಅಲ್ಲ ಪಲ್ಲವಿಯವರೇ, ನಿಮ್ ಕೆಲ್ಸ ನೀವ್ ಎಷ್ಟು ಇಷ್ಟಪಡ್ತೀರಲ್ಲ, ಎಷ್ಟು ಪ್ರೀತಿಸ್ತೀರಾ. ನಿಮ್ ಕೆಲ್ಸನ ಪ್ರೀತಿಸೋ 1% ನನ್ನ ಪ್ರೀತಿಸಿದಿದ್ರೆ ಬಹುಶಃ ನನಗೆ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ ಅನ್ಸುತ್ತೆ. ವಿಕ್ರಾಂತ್ ಅವ್ರೆ, ಯಾಕೆ ಈ ತರ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದೀರಾ? ನಿಮ್ ಮೇಲೆ ಇವಾಗ್ಲೂ ನನಗೆ ಬೆಟ್ಟದಷ್ಟು ಪ್ರೀತಿ ಇದೆ. ಆದ್ರೆ ಅದನ್ನ ಪಡ್ಕೊಳಕ್ ಆಗ್ತಿರೋಷ್ಟು ಅಸಹಾಯಕತೆನೂ ಇದೆ. ಇದನ್ನ ನಿಮ್ಗೆ ಹೇಳಕ್ಕೂ ಆಗ್ತಿಲ್ಲ, ಬಿಡಕ್ಕೂ ಆಗ್ತಿಲ್ಲ. ಯಾರ್ದೋ ಮನೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಕ್ಕೂ ಮುಂಚೆ ನಿಮ್ಮನೇಲಿರೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮತ್ತೊಬ್ರು ಯಾರಿಗೂ ಕಣ್ಣೀರ್ ಒರೆಸಕ್ಕೂ ಮುಂಚೆ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ನಾವುಗಳು ಎಷ್ಟು ಕಣ್ಣೀರ್ ಹಾಕ್ತಾ ಇದೀವಿ ಅಂತ ಸ್ವಲ್ಪ ನೋಡಿ. ಒಳಗೊಳಗೆ ನಾವ್ ಎಷ್ಟು ಸಂಕಟ ಪಡ್ತಿದೀವಿ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಪ್ರಯತ್ನ ಆದ್ರೂ ಪಡಿ. ನಿಮ್ ಸಂಸಾರದ ಸಮಸ್ಯೆಗಳನ್ನ ನಿಮ್ ಕೈಲಿ ಸಾಲ್ವ್ ಮಾಡ್ಕೊಳಕ್ ಆಗಲ್ಲ ಅಂದ್ರೆ ಬೇರೆ ಸಮಸ್ಯೆಗಳನ್ನ ಹೇಗ್ ಸಾಲ್ವ್ ಮಾಡ್ತೀರಾ? ಅವ್ರ ಮನೇಲಾಗಿದ್ದು ವರದಕ್ಷಿಣೆ ಪ್ರಾಬ್ಲಮ್. ವರದಕ್ಷಿಣೆ ಪ್ರಾಬ್ಲಮ್ನ ನಮ್ ಪ್ರಾಬ್ಲಮ್ ಜೊತೆ ಹೇಗ್ ಲಿಂಕ್ ಮಾಡ್ತಿದ್ದೀರಾ ನೀವು? ಅದೆರಡು ಒಂದೇನಾ? ಖಂಡಿತ ಒಂದೇ ಅಲ್ಲ. ವರದಕ್ಷಿಣೆ ಸಮಸ್ಯೆಗೆ ಕಾನೂನು ಅಂತಿದೆ. ಕಾನೂನು ಜೊತೆಲೇ ನಿಲ್ಲುತ್ತೆ, ನ್ಯಾಯ ಕೊಡ್ಸುತ್ತೆ. ಆದ್ರೆ ಹಳೆ ಗಂಡ ಬಂದ ಅಂತ ತಾಳಿ ಕಟ್ಟಿದ ಗಂಡನ ಬಿಟ್ಟು ಹೋಗ್ತಾರಲ್ಲ, ಅವ್ರಿಗೇನಂತ ಹೇಳ್ಬೇಕು? ಏನಂದ್ರಿ? ವಿಕ್ರಾಂತ್ ಅವ್ರೆ, ನಿಮ್ಮಂತವ್ರ ಹತ್ರ ಏನೇ ಮಾತಾಡಿದ್ರು ಏನೂ ಯೂಸ್ ಇಲ್ಲ. ನನ್ ಬಗ್ಗೆ ಎಷ್ಟೊಂದು ಚೀಪಾಗಿ ಮಾತಾಡ್ತಿದ್ದೀರಾ ವಿಕ್ರಾಂತ್ ಅವ್ರೆ ನೀವು. ನೀವು ನಡ್ಕೋತಿರೋ ರೀತಿ ನಿಮ್ಗೆ ಚೀಪ್ ಅನ್ನಿಸ್ತಿಲ್ವಾ? ನಾನ್ ವಿಷಯಗಳನ್ನ ಬಾಯ್ಬಿಟ್ಟು ಹೇಳಿದ ತಕ್ಷಣ ನಾನ್ ಚೀಪ್ ಆಗ್ಬಿಟ್ಟೆ ಅಲ್ವಾ? ಅವನ್ ಕಂಡ್ರೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ರಿ. ನಿಮ್ ಜೀವನದಲ್ಲಿ ಅವನಿಂದ ಎಷ್ಟು ಅನ್ಯಾಯ ಆಗ್ತಿದೆ ಅಂತ ಹೇಳ್ತಾ ಇದ್ರಿ. ಅನು ಹೋಗ್ತಿರೋ ಸ್ಕೂಲಲ್ಲೇ ಕೆಲಸ ಮಾಡ್ಕೊಂಡಿದ್ದ, ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವಾ? ಅವಾಗ ಅವನನ್ನ ಭೇಟಿ ಬೇರೆ ಮಾಡಿದ್ರಿ, ಆಗ್ಲೂ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ ಅಥವಾ ನನ್ ಜೀವನ ಜೊತೆ ಆಟ ಆಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ರ?